ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿ ಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಲಾಸ್ಟ್ ಸೆಷನ್ ಅಲ್ಲಿ ನಾವು ಮ್ಯಾಟ್ರಿಸಸ್ ಅಲ್ಲಿರುವಂತಹ ಅಂದ್ರೆ ಇದು ಡಿಟರ್ಮಿನೆಂಟ್ಸ್ ಮತ್ತೆ ಮ್ಯಾಟ್ರಿಸಸ್ ಎರಡು ಸೇರ್ಕೊಂಡು ಇದರಲ್ಲಿ ಇರುವಂತಹ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಶನ್ ಪ್ರಾಬ್ಲಮ್ ಸಾಲ್ವ್ ಮಾಡಿದೀನಿ. ಇವತ್ತಿನ ದಿನ ಮತ್ತೆ ಈಗ ಥರ್ಡ್ ಪ್ರಾಬ್ಲಮ್ ನ ನೋಡಿ. ಒಂದ್ಸತಿ ನೀವು ಪಾಸಿಂಗ್ ಪ್ಯಾಕೇಜ್ ಓದ್ತಾ ಇದ್ದೀರಾ ಅನ್ನೋದೇ ಆದ್ರೆ ಅದ್ರಲ್ಲಿ ಇರುವಂತಹ ಎಲ್ಲ ಪ್ರಾಬ್ಲಮ್ಸ್ ನ ಮಾಡಕ್ಕೆ ಟ್ರೈ ಮಾಡಬೇಕು. ಸೊ ಇಲ್ಲೊಂದು ಪ್ರಾಬ್ಲಮ್ ನ ನೀವು ನೋಡಬಹುದು ಆಲ್ರೆಡಿ ಏನ್ ಸರ್ ಇದು ಟ್ರೈ ಸಾಲ್ವ್ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ಬೇಡಿ. ಯಾಕಂದ್ರೆ ಇದನ್ನ ನಾನು ವಿತ್ ಎಕ್ಸ್ಪ್ಲನೇಷನ್ ಸಾಲ್ವ್ ಮಾಡಿದೆ, ಬಟ್ ಡ್ಯೂ ಟು ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಆ ವಿಡಿಯೋದಲ್ಲಿ ಆಡಿಯೋನೇ ಬರಲಿಲ್ಲ. ಸೊ ಹಾಗಾಗಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡೋದಿದೆ, ಮತ್ತೆ ಇನ್ನೊಂದ್ಸತಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನೋಡೋಣ ಇದಕ್ಕೆ ಆಡಿಯೋ ಬರುತ್ತೋ ಇಲ್ವೋ ಅಂತೇಳಿ. ಸೊ ಲೆಟ್ ಮಿ ಚೆಕ್ ದಿಸ್ ಒನ್. ನಾನು ಮೊದಲೇ ಹೇಳ್ದಂಗೆ ಫಸ್ಟ್ ಈ ಕ್ವಶನ್ ಕೆಳಗಡೆ ನೀವೇನ್ ಮಾಡ್ಕೊಳ್ಳಿ, ಈ ಎರಡು ಈಕ್ವೇಶನ್ ನ ಬರೀಬೇಕು. ಎರಡು ಈಕ್ವೇಶನ್ ಬರ್ಕೊಂಡಿದ್ದೀನಿ. ಅದಾದ್ಮೇಲೆ ನಿಮ್ಗೆ ಗೊತ್ತು ಎ ಯಾವ ರೀತಿ ಬರ್ಕೊಳೋದು ಅಂತೇಳಿ. ಎಕ್ಸ್ ನ ಕೋಎಫಿಷಿಯಂಟ್ಸ್ ನ ಬರ್ಕೊಬೇಕು, ವೈ ಕೋಎಫಿಷಿಯಂಟ್ಸ್ ನ ಬರೀಬೇಕು, ಝೆಡ್ ಕೋಎಫಿಷಿಯಂಟ್ ನ ಬರ್ಕೊಬೇಕು. ಸರಿ, ಝೆಡ್ ಪಕ್ಕ ಏನು ಇಲ್ಲ ಅಂದ್ರೆ ಏನ್ ಬರ್ಕೊಬೇಕು, 1 ಬರ್ಕೊಬೇಕು. ಆ ವ್ಯಾಲ್ಯೂಸ್ ನ ಬರ್ಕೊಂಡಿದೀನಿ. ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್, ವೈ ಝೆಡ್ ಆಯ್ತು, ಬಿ ಇಸ್ ಈಕ್ವಲ್ ಟು 5 - 4 3. ಬಿ ಅಂದ್ರೆ ಯಾವುದು, ಈ ರೈಟ್ ಸೈಡ್ ಇರುವಂತಹ ವ್ಯಾಲ್ಯೂಸ್ ಗೆ ಬಿ ಅಂತ ಕರಿತೀರಿ. ಅದಾದ್ಮೇಲೆ ಈ ಸ್ಟ್ಯಾಂಡರ್ಡ್ ಫಾರ್ಮ್ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ನ ಬರ್ಕೊಬೇಕು ನೀವು. ಅದೇ ರೀತಿ ಇದರಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಇನ್ವರ್ಸ್ ಇಂಟು ಬಿ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಬೈ ಡಿಟರ್ಮೆಂಟ್ ಆಫ್ ಎ ಇಂಟು ಬಿ ಆಗುತ್ತೆ. ಸೊ ಈಗ ನಮಗೆ ಇದು ಎ ಇನ್ವರ್ಸ್ ನ ಫಾರ್ಮುಲಾ, ಇದು ಚೆನ್ನಾಗಿ ನೆನ್ಪಿಟ್ಕೊಬೇಕು ನೀವು. ಎಲ್ಲದಕ್ಕೂ ಮುಂಚೆ ನಾವು ಫಸ್ಟ್ ಡಿಟರ್ಮೆಂಟ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಇದರ ಡಿಟರ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಿದೀನಿ. ಸೊ ಡಿಟರ್ಮೆಂಟ್ ಮಾಡಿದಾಗ 2 ಇಂಟು, ಸೊ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ 2 2 4 ಪ್ಲಸ್ ಈ ಎರಡರಲ್ಲಿ ಒಂದು ಮೈನಸ್ ಇತ್ತು, ಇದು ಪ್ಲಸ್ ಆಗುತ್ತೆ, +1 -3 ಇಂಟು -2 -3 +3 ಇಂಟು -1 +6 ಆಗಿದೆ. ಈಗ 4 + 1 5 5 2 10 -2 -3 -5 ಇಂಟು +15 ಆಗ್ತಾ ಇದೆ. 6 -1. ಸೊ ಫಾಸ್ಟ್ ಆಯ್ತು ಅಂತ ಅನ್ಸಿದ್ರೆ ನೀವು ಪ್ಲೇ ಬ್ಯಾಕ್ ಅನ್ನ ಯೂಟ್ಯೂಬ್ ಅಲ್ಲಿ ಸ್ಲೋ ಮಾಡ್ಕೊಬಹುದು. ಇಲ್ಲ ಸರ್ ನೀವೇ ಸ್ಲೋ ಆಗಿ ಹೇಳಿ ಅಂತಂದ್ರೆ ಇದು ಆಲ್ರೆಡಿ ಆಗಿರುವಂತ ಪ್ರಾಬ್ಲಮ್. ನೀವು ಫಸ್ಟ್ ವಿಡಿಯೋನ ನೋಡ್ಕೊಳ್ಳಿ, ಆಗ ನಿಮ್ಗೆ ಇನ್ನ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ 3 ಇಂಟು -1 +6. ಸೊ ಇಲ್ಲಿ 3 ಇರುತ್ತೆ. 1 ಇಂಟು -1 -1 ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6 ಆಗಿದೆ. ಎಲ್ಲ ಈ 4 + 1 5 2 10 -2 -3 -5 ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 5 3 15 ಬರುತ್ತೆ. 6 - 1 5 5 3 15 ಟೋಟಲ್ ಆಗಿ ನಮ್ಗೆ 40 ಬರ್ತಾ ಇದೆ. ಈಗ ಈ ಮ್ಯಾಟ್ರಿಸಸ್ ಅಲ್ಲೇ ನಾವೇನ್ ಮಾಡ್ಬೇಕು, ನಾವು ಅಡ್ಜಾಯಿಂಟ್ ನ ಕಂಡುಹಿಡಿಬೇಕಾಗುತ್ತೆ. ಅಡ್ಜಾಯಿಂಟ್ ನ ಕಂಡುಹಿಡಿಯೋದು ಯಾವ ರೀತಿ ಅಂತ ಹೇಳಿ ನಿಮ್ಗೆಲ್ಲ ಮೊದಲೇ ಗೊತ್ತಿದೆ. ಸೊ ಕೋ ಫ್ಯಾಕ್ಟರ್ಸ್ ನ ಕಂಡುಹಿಡಿಬೇಕು. ಫಸ್ಟ್ ಕೋ ಫ್ಯಾಕ್ಟರ್ಸ್ ನ ಯಾವ ರೀತಿ ಕಂಡುಹಿಡ್ಕೋತೀರಾ ಅಂದ್ರೆ, ಫಸ್ಟ್ ನಾವೇನ್ ಮಾಡ್ತೀರಿ, ಈ ರೀತಿ ಇರುವಂತಹ C2 C3 C3 C2 C3 C3 ಆಮೇಲೆ C1 ನೋಡಿ ಇಲ್ಲಿ ಬರ್ಕೊಂಡಿದ್ದೀನಿ. C-2 C ಸ್ಟ್ಯಾಂಡ್ಸ್ ಫಾರ್ ಕೋ ಫ್ಯಾಕ್ಟರ್ ಅಂತೇಳಿ. C-2 C1 ಬರ್ಕೊಂಡೆ. ಇದೇ ರೀತಿ C3 C-1 C-2 ನ ಬರ್ಕೊಂಡಿದ್ದೀನಿ. ಸೊ ಈ ಎಲಿಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಈ ಕಾಲಮ್ ಮತ್ತೆ ಈ ರೋನ ಬಿಟ್ಬಿಟ್ಟು ನೀವು ಈ ರೀತಿ ಬರ್ಕೋಬೇಕು. ಮತ್ತೆ ಆಲ್ಟರ್ನೇಟಿವ್ ಸೈನ್ ಪ್ಲಸ್ ಮೈನಸ್ ಪ್ಲಸ್ ಅಗೇನ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಈ ರೀತಿ ಬರ್ಕೊಳ್ಳಿ. ಆಮೇಲೆ ನೀವು ಎಲಿಮೆಂಟ್ ನ ಬರೆಯಕ್ಕೆ ಸ್ಟಾರ್ಟ್ ಮಾಡಿ. 2 ಗೆ 2 2 4 +1 ಆಯ್ತು, 5 ಬಂತು. 3 ಗೆ -2, ಸೊ ನಿಮ್ಗೆ ಬರ್ತಾ ಇದೆ 3 ಗೆ -2 -3 ಬರ್ತಿದೆ. ದಟ್ ಈಸ್ ವ್ಯಾಲ್ಯೂ ಆಫ್ C3. ಅಗೇನ್ C3 -1 +6 ಬರ್ತಾ ಇದೆ. ಸೊ ದಿಸ್ ಇಸ್ ಅ ವ್ಯಾಲ್ಯೂ +6 ಬರ್ತಾ ಇದೆ. ಅದೇ ರೀತಿಯಾಗಿ ಈಗ ಸೆಕೆಂಡ್ ರೋಗೆ ಸ್ಟಾರ್ಟ್ ಮಾಡ್ತೀನಿ. ಸೆಕೆಂಡ್ ರೋಗೆ ಸ್ಟಾರ್ಟ್ ಮಾಡಿದಾಗ ಏನಾಗ್ತಿದೆ, ಸೆಕೆಂಡ್ ರೋ ನಲ್ಲಿ C1 C-2 C1 ಬರುತ್ತೆ. C1 C-2 C1. ಮತ್ತೆ ಹುಡುಗರು ಮಾಡುವಂತ ಮಿಸ್ಟೇಕ್, ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಇರುತ್ತೆ, ಮತ್ತೆ ಇಲ್ಲಿ ಪ್ಲಸ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನೀವು ಪ್ಲಸ್ ಮೈನಸ್ ಪ್ಲಸ್ ಅಲ್ಲ, ಆಲ್ಟರ್ನೇಟಿವ್ ಆಗಿ ಬರಿತಾ ಹೋಗ್ಬೇಕು. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಈ ರೀತಿ ಬರಿತಾ ಹೋಗ್ಬೇಕಾಗುತ್ತೆ. C1 ಇದೆ -6 + 3 3 ಆಯ್ತು. ಪ್ಲಸ್ -4 -9 -13 ಬರ್ತಿದೆ. ಅಗೇನ್ -2. ಸೊ ನಿಮ್ಗೆ ಗೊತ್ತಿದೆ C1 ಅಂದ್ರೆ ಈ ರೋ ಮತ್ತೆ ಈ ಕಾಲಮ್ ನ ಬಿಡಬೇಕು. ಅವ ನಿಮ್ಗೆ ಏನ್ ಮಾಡ್ತೀರಾ, ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ. 2 ಇಂಟು -1 -3 3 9 ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅದೇ ರೀತಿಯಾಗಿ ಲಾಸ್ಟ್ ರೋ ಈ ಎಲಿಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ C3 ಬೇಕು ಅಂದ್ರೆ 3 1 3 ಮೈನಸ್ ಇದೆ ಒಂದು ಆಲ್ರೆಡಿ ಪ್ಲಸ್ ಆಗುತ್ತೆ. ದಟ್ ಇಸ್ ವಾಟ್ 3 + 6 ಆಯ್ತು. ಅದೇ ರೀತಿ ಈ ಎಲಿಮೆಂಟ್ ಬೇಕು ಅಂದ್ರೆ ಏನ್ ಮಾಡ್ತೀರಾ, 2 ಇಂಟು 1 2 -3 1 3 ಬರ್ತಾ ಇದೆ. ಸೊ 2 -3 -1 ಮೈನಸ್ ಇಂಟು ಮೈನಸ್ +1 ಬರ್ತಾ ಇದೆ. ಅದೇ ರೀತಿಯಾಗಿ C-2 ಮಾಡಬೇಕು ಅಂದಾಗ 2 2 -4 -3 ಬರ್ತಾ ಇದೆ. ಸೊ -7 ಬರ್ತಾ ಇದೆ. ಸೊ ದಿಸ್ ಈಸ್ ವಾಟ್ ಅಡ್ಜಾಯಿಂಟ್ ನಿಮಗೆ ರಿಕ್ವೈರ್ಮೆಂಟ್ ಇರುವಂತಹ ಸೊಲ್ಯೂಷನ್. ಅಡ್ಜಾಯಿಂಟ್ ಸಿಕ್ಕಿದೆ. ಅಡ್ಜಾಯಿಂಟ್ ನ ಮತ್ತೆ ನಾನು ಹೇಳಿದ್ದೀನಿ ನಿಮ್ಗೆ,
ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ರೋ ವೈಸ್ ಬರ್ದಿರ್ತೀನಿ, ಬಟ್ ನೀವು ಬರಿಬೇಕಾದ್ರೆ ಇದನ್ನ ಕಾಲಮ್ ವೈಸ್ ಆಸ್ ಇಟ್ ಇಸ್ ಬರ್ಕೊಳ್ಳಿ. ನೋಡಿ 5 5 5 ಫಸ್ಟ್ ಕಾಲಮ್ ಬರ್ಕೊಂಡಿದ್ದೀನಿ. 3 minus 3 11, so this is the second column value, ಅಂದ್ರೆ ಡೈರೆಕ್ಟ್ ಆಗಿ ಅಡ್ಜಾಯಿಂಟ್ ಬರ್ಕೊಂಡಿದ್ದೀನಿ. 9 plus 1 minus 7 ಡೈರೆಕ್ಟ್ ಆಗಿ ಥರ್ಡ್, ದಟ್ ಇಸ್ ದ ಥರ್ಡ್ ಕಾಲಮ್ ಬರ್ಕೊಂಡಿದ್ದೀನಿ. ಇದಾದ್ಮೇಲೆ ಏನ್ ಮಾಡಿ, ನಮ್ಗೆ ಗೊತ್ತಿದೆ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ. ವಿಚ್ ಇಸ್ ದಟ್ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್? ಇಟ್ ಇಸ್ ವೆರಿ ಸಿಂಪಲ್. ವಿ ಆರ್ ಸಬ್ಸ್ಟಿಟ್ಯೂಟಿಂಗ್ ಇನ್ ಅಡ್ಜಾಯಿಂಟ್ ಆಫ್ ಎ ಬಿ ಡಿಟರ್ಮಿನೆಂಟ್ ಆಫ್ ಎ ಇಂಟು ಬಿ. ಸೊ ಇಲ್ಲಿ ಆಲ್ರೆಡಿ ನಮ್ಗೆ ಗೊತ್ತಿದೆ ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಅಂತ ಹೇಳಿ. ಸೊ ಅಡ್ಜಾಯಿಂಟ್ ಆಫ್ ಎ ಇಲ್ಲಿ ಗೊತ್ತಿದೆ. ಅಗೇನ್ ಡಿವೈಡೆಡ್ ಬೈ 40. ಸರ್ ಡಿವೈಡೆಡ್ ಬೈ ಬರ್ದಿಲ್ಲ ಅಂತ ನೀವು ಅನ್ಕೋಬಹುದು. ಇಟ್ ಇಸ್ ನಾಟ್ ರಿಕ್ವೈರ್ಡ್. 1/40 ಅಂತ ಕೂಡ ನೀವು ಬರ್ಕೋಬಹುದು, ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ಇಂಟು 5 minus 4 minus 3, ದಟ್ ಇಸ್ ನಥಿಂಗ್ ಬಟ್ ಬಿ. ಈಗ ಈ ಎರಡನ್ನ ಮಲ್ಟಿಪ್ಲೈ ಮಾಡಬೇಕು. 5 5s are 25, 3 4s are minus 12, 9 3s are 27. ಇದು ನಿಮ್ಗೆಲ್ಲ ಗೊತ್ತಿದೆ. ಈ ರೀತಿ ರೋನ ಹಾಕೊಳ್ಳಿ, ಕಾಲಮ್ನ ಹಾಕೊಳ್ಳಿ. ಈ ರೋ ಜೊತೆಲಿ ಈ ಕಾಲಮ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ 5 5s ಪ್ಲಸ್ 3 4s ಪ್ಲಸ್ 9 3s. ಸೊ ಈ ಮಲ್ಟಿಪ್ಲಿಕೇಶನ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಪ್ರಿವಿಯಸ್ ವಿಡಿಯೋಸ್ ಅಲ್ಲಿ ನೋಡಿ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು ಸಿಗುತ್ತೆ. ಅದೇ ರೀತಿ ಸೆಕೆಂಡ್ ರೋ ಮತ್ತೆ ಕಾಲಮ್ ಜೊತೆಗೆ 5 5s ಮೈನಸ್ ಇಂಟು ಮೈನಸ್ ಪ್ಲಸ್ 13 4s 52, 1 3s 3 ಬರ್ಕೊಂಡಿದ್ದೀನಿ. 5 5s 25, ಅಗೇನ್ 11 minus 4s 44, minus 7 3s 21. ಸೊ ಆಫ್ಟರ್ ಸಿಂಪ್ಲಿಫೈಯಿಂಗ್ ಯು ಕ್ಯಾನ್ ಯೂಸ್ ದ ಕ್ಯಾಲ್ಕುಲೇಟರ್. ನಿಮಗೆ ಸಿಂಪಲ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಕ್ಕೆ ಅಲೋ ಮಾಡ್ತಾರೆ. ಸೊ ಯು ಕ್ಯಾನ್ ಯುಟಿಲೈಸ್ ದಿಸ್ ಟೈಪ್ ಆಫ್ ಸಿಚುವೇಶನ್ ಫಾರ್ ಯೂಸಿಂಗ್ ದ ಕ್ಯಾಲ್ಕುಲೇಟರ್. ಸೊ ನಾನು ಈ ಕ್ಯಾಲ್ಸಿ ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಇಲ್ಲಿ ಆನ್ಸರ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಹೇಳಿದೀನಿ. ಈಗ ಡಿವೈಡ್ ಮಾಡೋದು ಗೊತ್ತಾಗುತ್ತೆ. 40/41, 80/42, 40 minus 40/41. ಸೊ ನಮಗೆ ಕಂಪ್ಲೀಟ್ ಆಗಿ ವಿ ಗಾಟ್ ದ ಸೊಲ್ಯೂಷನ್. ಎಕ್ಸ್ ವ್ಯಾಲ್ಯೂ ಬಂದಿದೆ, ವೈ ವ್ಯಾಲ್ಯೂ ಬಂದಿದೆ, ಝೆಡ್ ವ್ಯಾಲ್ಯೂ ಬಂದಿದೆ. ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 2, ಝೆಡ್ ವ್ಯಾಲ್ಯೂ -1. ಈ ರೀತಿಯಾಗಿ ಸೊಲ್ಯೂಷನ್ ಸಿಕ್ಕಿದೆ. ಮತ್ತೆ ನಾನು ಯೂಶಲಿ ಏನ್ ಮಾಡ್ತೀನಿ, ಎಲ್ಲೇ ಆಗ್ಲಿ ಈ ತರ ಪ್ರಾಬ್ಲಮ್ ನ ಮಾಡಿದಾಗ ವೆರಿಫೈ ಮಾಡ್ಕೋತೀನಿ ಆನ್ಸರ್ ನ. ಯಾಕಂದ್ರೆ ಕೆಲವೊಂದು ಪ್ರಾಬ್ಲಮ್ ಮಾತ್ರ ನಿಮಗೆ ವೆರಿಫೈ ಮಾಡುವಂತ ಅವಕಾಶ ಕೊಡುತ್ತೆ, ಅದನ್ನ ನೀವು ಯುಟಿಲೈಸ್ ಮಾಡ್ಕೊಬೇಕು. ಆ ರೀತಿ ಮಾಡ್ಕೊಳೋದಾದ್ರೆ ಎನಿ ಆಫ್ ದಿ ಒನ್ ಈಕ್ವೇಶನ್ ನ ಕನ್ಸಿಡರ್ ಮಾಡಿ. ನಾನೀಗ x - 2y + z ಈಕ್ವೇಶನ್ ನ ಕನ್ಸಿಡರ್ ಮಾಡಿದ್ದೀನಿ. ಆ ಈಕ್ವೇಶನ್ ಗೆ ನಾನು ಏನ್ ಮಾಡ್ತೀನಿ, ಸಿ ದಿಸ್ ಇಸ್ ವಾಟ್, x - 2y + z ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ x ವ್ಯಾಲ್ಯೂ 1 - 2 ಇಂಟು y ವ್ಯಾಲ್ಯೂ 2 ಪ್ಲಸ್ ಝೆಡ್ ವ್ಯಾಲ್ಯೂ -1. ಸೊ ನಿಮ್ಗೆ ಏನ್ ಬರ್ತಾ ಇದೆ, 1 - 4 -1 -1 ಪ್ಲಸ್ 1 ಕ್ಯಾನ್ಸಲ್ ಆದ್ರೆ ಉಳಿಯೋದು -4. ದಿಸ್ ಈಸ್ ವಾಟ್ ವಿ ಆರ್ ಗೆಟಿಂಗ್ ದ RHS. ದಟ್ ಮೀನ್ಸ್ ವಾಟ್, ನಾವು ಮಾಡಿರುವಂತಹ ಪ್ರಾಬ್ಲಮ್ 100% ಕರೆಕ್ಟ್ ಆಗಿದೆ ಅನ್ನೋದನ್ನ ಇದು ಇಂಡಿಕೇಟ್ ಮಾಡ್ತಾ ಇದೆ. ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ದಿಸ್ ಈಸ್ ದ ಒನ್ ಆಫ್ ದ ಪ್ರಾಬ್ಲಮ್. ಇನ್ನ ಈ ರೀತಿಯಾಗಿ ಇನ್ನೊಂದು 3 ಪ್ರಾಬ್ಲಮ್ಸ್ ಇದಾವೆ. ಈ 3 ಪ್ರಾಬ್ಲಮ್ಸ್ ಮುಗೀತು ಅಂತಂದ್ರೆ ಯು ಕ್ಯಾನ್ ಇನ್ನು ಯಾವ ಪ್ರಾಬ್ಲಮ್ ಕೂಡ ಮಾಡೋದ್ ಬೇಕಾಗಿಲ್ಲ. ಈ 6 ಪ್ರಾಬ್ಲಮ್ಸ್ ಅಲ್ಲೇ ನಿಮಗೆ ಯಾವ್ದನ್ನ ಒಂದು ಪ್ರಾಬ್ಲಮ್ ಕೊಡ್ತಾರೆ ಅಂತ ನಾನು ಗ್ಯಾರಂಟಿ ಕೊಡಬಹುದು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಪ್ಲೀಸ್ let's discuss in the next video. Okay, don't forget to subscribe and keep spreading this one within this 24th annual exam. ಸೊ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ನೋಡೋಣ. ಸೊ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ನಮ್ಗೆ ಗೊತ್ತೇ ಇದೆ ಫ್ರೆಂಡ್ಸ್ ಆಲ್ರೆಡಿ ಎಲ್ಲ ಓದಿರ್ತಾರೆ ಅಂತ ನೀವು ಅನ್ಕೊಂಡಿರ್ತೀರಾ, ಬಟ್ ಎಕ್ಸಾಮ್ ಟೈಮ್ಗೆ ಓದೋದಕ್ಕೆ ಟ್ರೈ ಮಾಡ್ತಾರೆ ಅಂತ ನಮ್ಗೆಲ್ಲ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.